ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅಲ್ಲಿ ಈಗೇನು ಜಾಮರ್ಗಳು ಹಾಕಿರುವಂಥದ್ದು ಅದು ಕೇವಲ ಅವರು ಜೈಲಿನ ಭೌಗೋಳಿಕ ಇದಕ್ಕೆ ಇರಬೇಕೇ ವಿನಃ ಆಗಲಿ ಅದನ್ನು ಹೊರಗಡೆ ಹೋಗೋದ್ರಿಂದ ಅದು ಸಾರ್ವಜನಿಕವಾಗಿ ತೊಂದರೆ ಆಗ್ತಾ ಇದೆ. ಆಸ್ಪತ್ರೆಗಳಿದ್ದಾವೆ, ಬ್ರೌಸಿಂಗ್ ಸೆಂಟರ್ಸ್ ಇದೆ, ನಿಮ್ಗೆ ಗೊತ್ತಿರಲಿ ಸರ್ಕಾರಿ ಇಲಾಖೆಗಳು ಇದ್ದಾವೆ. SP ಆಫೀಸಲ್ಲಿ ಹೋದರೆ SP ಆಫೀಸ್ ಕೆಲವರು ಅಧಿಕಾರಿಗಳು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ನಮಗೆ ನಾವು ಸರ್ವರ್ ಸಿಗ್ನಲ್ಸ್ ಇರೋದ್ರಿಂದ ನಾವು ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಜೈಲ್ ಸೂಪರ್ಡೆಂಟ್ಗೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅದೇ ವಾರ್ಡ್ನ ಕಾರ್ಪೊರೇಟರ್ ಆಗಿರೋದ್ರಿಂದ ಅವರು ಒಂದು ಲೆಟರನ್ನು ಕೊಟ್ಟಿದ್ದಾರೆ. ಇಲ್ಲಿ ತನಕ ಅದ್ರ ಕಡೆ ಆ್ಯಕ್ಷನ್ ಆಗ್ತಿಲ್ಲ. ಈ ಪತ್ರಿಕಾಗೋಷ್ಠಿ ಸೂಪರ್ಡೆಂಟ್ ಅವರಿಗೆ ಅದು ಜಾಮರ್ಗಳನ್ನ ತೆಗಿಬೇಕು, ಕಾನೂನು ಸುವ್ಯವಸ್ಥೆ ಮಾಡಬೇಕಿಲ್ಲ ಅಂತಿಲ್ಲ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲು ಇತಿಹಾಸ ಇರುವಂಥ ಜೈಲದು. ಅದಕ್ಕೆ ಸಂಬಂಧಪಟ್ಟಂತೆ ಸಿಟಿಯಲ್ಲೇ ಬೆಳೆದ್ಬಿಟ್ಟಿದೆ. ಹಾಗಾಗಿ ಅದನ್ನು ಮಧ್ಯದಲ್ಲಿ ಇರೋದ್ರಿಂದ ಆ ಬೌಂಡ್ರಿಗಳಿಗೆ ಮಾತ್ರ ಹಾಕ್ಕೊಳ್ಬೇಕು ಜಾಮರ್ಗಳನ್ನು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಅವರು ವಿಷಯ ಹೇಳ್ತಾ ಇರೋದು. ಹೆಚ್ಚು ಕಡಿಮೆ ನಿಮಗೆ 500 ಮೀಟರ್ ಎಲ್ಲ ಬಗ್ಲಿ SP ಸರ್ಕಲ್, ದೇವಿನಗರ, ದುರ್ಗಮ್ಮನಗುಡಿ, ರಾಯಲ್ ಬಸ್ ಸ್ಟ್ಯಾಂಡ್ ತನಕ ಕೂಡ ಹತ್ತತ್ರ ತೊಂದರೆ ಆಗ್ತಾ ಇದೆ. ತಾಳ ರೋಡ್ ಕೂಡ ಎಫೆಕ್ಟ್ ಎಲ್ಲವೂ 500 ಮೀಟರ್ ಜೈಲಿನ ಸರೌಂಡಿಂಗ್ ಅಲ್ಲಿ 500 ಮೀಟರ್ 150 ಮೀಟರ್ ಅಲ್ಲಿ ಅವ್ರದ್ದು ಹಾಕೊಳ್ಬೇಕು ಜೈಲರ್ಸ್. ಈಗ ನಮ್ಮ ಇದರಲ್ಲಿ ಜೈಲುಗೂಡದಲ್ಲಿ ಜಾಮರ್ ಅಳವಡಿಸಿಬಿಟ್ಟಿದ್ದಾರೆ. ಅದರಿಂದಾಗಿ ಸುತ್ತಮುತ್ತ ಯಾವುದು ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಮಿನಿಮಮ್ 3 ಕಿಲೋಮೀಟರ್ಸ್ ತಾಳ ರೋಡು, ಹರಿಚಂದ್ರ ನಗರ, ಆಮೇಲೆ ಬಸವನಕುಂಟೆ, ಮಾರುತಿ ಕಾಲನಿ, ಈ ಟೋಟಲ್ ಪಾರ್ವತಿ ನಗರ ಎಲ್ಲ ಕಡೆ ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಬಿಸ್ನೆಸ್ ಕೂಡ ತೊಂದರೆ ಆಗಿದೆ. SP ಆಫೀಸ್ನಲ್ಲಿ ಕೂಡ ಜಾಮರ್ ಇದರಿಂದ ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ. ನಮ್ಮ ವಾರ್ಡಿಗೆಲ್ಲ ಸಮಸ್ಯೆ ಆಗಿದೆ. ಇಡೀ ಬಳ್ಳಾರಿ ನಂತಿಮಟ್ಟಿಗೆ ಒಂದು ಸರೌಂಡ್ 3 ಕಿಲೋಮೀಟರ್ಸ್ ಭಾಳ ಸಮಸ್ಯೆ ಆಗಿದೆ. ನಾನು ಆಲ್ರೆಡಿ ಮೊನ್ನೆ ಈಗಾಗಲೇ ಹೋದ ತಿಂಗಳ ಲೆಟರ್ ಕೊಟ್ಟಿದ್ದೀನಿ, ಮತ್ತೆ ಇವತ್ತು ಹೋಗಿ ಲೆಟರ್ ಕೊಟ್ಟಿದ್ದೀನಿ ಸೂಪರಿಂಟೆಂಡೆಂಟ್ಗೆ. ಆದಷ್ಟು ಬೇಗ ಆ ಜಾಮರ್ನ ತೆಗಿಬೇಕಂತೇಳಿ. ನೀವು ಅಳವಡಿಸ್ರಿ, ನಾವು ಬೇಡ ಅನ್ನಂಗಿಲ್ಲ, ಬಟ್ ಕಾಂಪೌಂಡ್ ಸುತ್ತಮುತ್ತ ಇರ್ಬೇಕು. ಅದು ಹೊರಗಡೆ ಯಾವ ಥರ ಆಗಬಾರ್ದು. ಯಾಕಂದ್ರೆ ತಮಗೆ SP ಮೆನ್ಯೂ ಕೊಡ್ತಿದ್ದೀನಿ, ಆಲ್ರೆಡಿ ಸೂಪರಿಂಟೆಂಡೆಂಟ್ಗೆ ಕೊಟ್ಟಿದ್ದೀನಿ, 2 ಸಲ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ SP ಒಂದು ಮೆನ್ಯೂ ಕೊಟ್ಟು ಆದಷ್ಟು ಆ ಜಾಮರ್ ಅಳವಡಿಕೆನ ತೆಗೆಸಿಬಿಟ್ಟು ತಾವೇನು ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡಿಗೆ ಅಳವಡಿಸಿದ್ರೆ ಸೂಕ್ತ ಅಂತ ನನಗೆ ಇದು ಅನಿಸುತ್ತೆ. ಹತ್ತಿರಕ್ಕೆ ಇರತಕ್ಕಂಥ ಒಂದು ಜಿಲ್ಲಾ ಖೈದಿ ಜೈಲು ಇರೋದ್ರಿಂದ ಈ ಸುತ್ತಮುತ್ತ ಯಾವುದೇ ಒಂದು ಕಾರ್ಯಗಳು ಟವರ್ದು ಆಗಲಿ ಇನ್ನೊಂದಾಗಲಿ ಜಾಮರ್ ಆಗಲಿ ಕೆಲಸ ಮಾಡ್ತಾ ಇಲ್ಲ. ನೆಟ್ವರ್ಕ್ ಆಗಲಿ ಭಾಳ ಸಮಸ್ಯೆ ಆಗ್ತಾಯಿದೆ ಸಾರ್ವಜನಿಕರಿಗೆ. ಎಲ್ಲರ ಪರವಾಗಿ, ಸಾರ್ವಜನಿಕರ ಪರವಾಗಿ ಹಾಗೂ ಬಳ್ಳಾರಿ ನಗರದ ಹಿತದೃಷ್ಟಿಯಿಂದ ಸುತ್ತಮುತ್ತ ಇರತಕ್ಕಂಥ ದುರ್ಗಮ್ಮಗುಡಿ ಹಾಗೂ ಜೈಲು ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳಿಗೆ ಅದನ್ನು ಇಮಿಡಿಯೇಟಾಗಿ ಜಾಮರ್ನ ಕ್ಲಿಯರ್ ಮಾಡಿಕೊಡ್ಬೇಕಾಗಿ ವಿನಂತಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.